ಒಂದು ಶ್ಲೋಕಗಳು ಸಹ ಟ್ಯಾಬ್ಲೆಟ್ ಏನಿದೆ ಔಷಧಿ ತರಾನೇ ವರ್ಕ್ ಆಗುತ್ತೆ. ನಿಮ್ಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಲ್ಲದಕ್ಕೂ ಪರಿಹಾರ ಪವರ್ಫುಲ್ ಅಂತಾನೆ ಹೇಳ್ಬೋದು. ಭಗವದ್ಗೀತೆಯ ಶ್ಲೋಕಗಳು ಏನಿದೆ ತುಂಬಾ ಪವರ್ಫುಲ್. ಅದು ಈ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಯಾರ್ಯಾರು ಕಲಿತಾ ಇದ್ದಾರೆ, ಯಾರು ಕಲಿಬೇಕು ಅಂತ ಆಸಕ್ತಿ ಇದೆ, ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರುತ್ತೆ. ಈ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ನಾವು ಮೊದಲನೇ ಅಧ್ಯಾಯದಿಂದ ನಾವು ಶುರು ಮಾಡೋಣ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಅದರಲ್ಲಿ 45 ಶ್ಲೋಕಗಳಿದೆ. ಮೊದಲಿಗೆ 5 ಶ್ಲೋಕಗಳನ್ನು ನಾವು ನೋಡ್ತಾ ಹೋಗೋಣ. ಇದ್ರ ಮುಖಾಂತರ ಎಲ್ಲರೂ ಕೂಡ ಭಗವದ್ಗೀತೆಯ ಶ್ಲೋಕಗಳನ್ನು ದಿನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದು ಖಂಡಿತವಾಗ್ಲೂ ಬಂದೇ ಬಿಡುತ್ತೆ. ಹಾಗೆ ದಿನ ಯಾವುದಾದರೂ ಒಂದು ಶ್ಲೋಕ ಆದರೂ ಉಚ್ಚಾರಣೆ ಮಾಡೋದರಿಂದ ತುಂಬ ಅನುಕೂಲ ಇದೆ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ಭಗವದ್ಗೀತೆಯ ಶ್ಲೋಕಗಳು ದಿನ ಅಟ್ಲೀಸ್ಟ್ 1 ಶ್ಲೋಕ ಆದರೂ, ಯಾವುದೇ ಚಾಪ್ಟರಲ್ಲಿ ಯಾವುದಾದ್ರೂ 1 ಶ್ಲೋಕ ಆದರೂ, ಯಾವುದಾದ್ರೂ 1-2 ಶ್ಲೋಕ ಆದರೂ ಪ್ರತಿದಿನ ಹೇಳಿಕೊಳ್ಳುವುದರಿಂದ ಬುದ್ಧಿಶಕ್ತಿ ವಿಕಾಸಗೊಳ್ಳುತ್ತೆ. ಚಿಕ್ಕ ಮಕ್ಕಳು ಹೇಳ್ಕೊಳ್ಳುವುದರಿಂದ ಏನಾಗುತ್ತೆ, ಅವರು ಒಂದು ಓದಿನ ಕಡೆ ತುಂಬ ಗಮನ ಬರುತ್ತೆ. ಹಾಗೂ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಲ್ಲ, ಅದು ಅವ್ರಿಗೆ ಹೆಚ್ಚಾಗುತ್ತೆ. ಸೊ ನೀವು ಕೇಳ್ಬೋದು, ಏನಪ್ಪ ಬರೀ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಅಷ್ಟು ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ನೀವು ಒಂದು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅವರು ಗುಳಿಗೆ ಬರ್ಕೊಡ್ತಾರೆ ನಿಮಗೆ. ಆದರೆ ಆ ಗುಳಿಗೆಯಲ್ಲಿ ಏನೇನು ಕಂಪೋಸಿಷನ್ ಇದೆ, ಅದು ಏನರಿಂದ ತಯಾರಾಗಿದೆ ಅಂತ ನೀವು ಅವೆಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನೀವು ಜಸ್ಟ್ ಅದನ್ನು ನುಂಗ್ತೀರಾ ಒಂದು ನಂಬಿಕೆಯಿಂದ. ಸೊ ಅದು ನಿಮಗೆ ನಯವಾಗುತ್ತೆ. ನಮ್ಮಲ್ಲಿ ಏನೇ ಒಂದು ಇದ್ರೂ ಕೂಡ ಅದು ಗುಣಪಡಿಸುತ್ತೆ. ಅದು ನಿಮಗೆ ತಗೊಂಡಿದ ತಕ್ಷಣ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಶ್ಲೋಕಗಳು ಸಹ ಟ್ಯಾಬ್ಲೆಟ್ ಏನಿದೆ ಔಷಧಿ ಥರನೇ ವರ್ಕ್ ಆಗುತ್ತೆ. ನೀವು ದಿನ ಹೇಳ್ಕೊಳ್ಳುವುದರಿಂದ ನಿಮಗೆ ಚೇಂಜಸ್ ಶೀಘ್ರವಾಗಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆಯಿಂದ ಇರ್ಬೋದು, ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಲ್ಲದಕ್ಕೂ ಪರಿಹಾರ. ನೀವು ಇದನ್ನು ಪ್ರತಿದಿನ ಹೇಳ್ಕೊಳ್ಳುವುದರಿಂದ ಖಂಡಿತವಾಗೂ ನಿಮಗೆ ಚೇಂಜಸ್ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ತಡ ಮಾಡದೆ ಮೊದಲನೇ ಅಧ್ಯಾಯವನ್ನು ನೋಡೋಣ ಬನ್ನಿ. ನಿಮ್ಮ ಇಚ್ಛೆಗಳೇನಿದೆ ಎಲ್ಲವೂ ಈಡೇರುತ್ತೆ. ಇದರಲ್ಲಿ ಫಲಶ್ರುತಿ ಅಂತ ಕೂಡ ಇದೆ. ಕೊನೆಯಲ್ಲಿ 18 ಅಧ್ಯಾಯಗಳಾದ ನಂತರ ಫಲಶ್ರುತಿ ಅಂತ ಇದೆ. ಅದರಲ್ಲಿ ನೀವು 1 ಶ್ಲೋಕ ಹೇಳ್ಕೊಂಡ್ರೆ ಯಾವ ರೀತಿಯಾದ ನಿಮಗೆ ಫಲ ಸಿಗುತ್ತೆ, 2 ಶ್ಲೋಕ ಹೇಳ್ಕೊಂಡ್ರೆ ಯಾವ ರೀತಿಯಾದ ಫಲ ಸಿಗುತ್ತೆ. ನೀವು ಪೂರ್ತಿ ಅಧ್ಯಾಯ ಹೇಳ್ಕೊಳ್ಬೇಕಂತನೂ ಇಲ್ಲ. ಹಾಗಾಗಿ ಇದು ತುಂಬ ಅತಿ ಪವರ್ಫುಲ್ ಅಂತಾನೆ ಹೇಳ್ಬೋದು. ಭಗವದ್ಗೀತೆಯ ಶ್ಲೋಕಗಳೇನಿದೆ ತುಂಬ ಪವರ್ಫುಲ್. ಅದು ಈ ಕಲಿಯುಗದಲ್ಲಿ ತುಂಬ ಅವಶ್ಯಕವಾಗಿ ಎಲ್ಲರೂ ಹೇಳ್ಕೊಳ್ಬೇಕಾದಂತಹ ಒಂದು ಶ್ಲೋಕಗಳು. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಅಂತ ಹೇಳೋದಾದರೆ ಈ ಒಂದು ಶ್ಲೋಕಗಳನ್ನು ಪ್ರತಿದಿನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಚೇಂಜಸ್ ಏನಿದೆ ಅದು ನಿಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಹಾಗಾಗಿ ನಾವು ಇವಾಗ ಮೊದಲನೆಯ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಆದ ಮೊದಲನೇ ಅಧ್ಯಾಯವನ್ನು ನಾವು ನೋಡೋಣ. ಮೊದಲಿಗೆ ಹೇಗೆ ನಾವು ಪ್ರಾರಂಭಿಸಬೇಕು ಅಂತ ನಾವು ನೋಡೋಣ. ನಾನು ನಿಧಾನವಾಗಿ 2 ಸರಿ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಇನ್ನೊಂದ್ಸರಿ ಹೇಳ್ತೀನಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ. ಇನ್ನೊಂದ್ಸರಿ ಹೇಳ್ತೀನಿ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಅರ್ಜುನ ವಿಷಾದ ಯೋಗಃ. ಇದು ಶ್ಲೋಕಗಳನ್ನು ನಾವು ಹೇಳುವ ಮುಂಚೆ ಇದನ್ನು ಹೇಳಬೇಕಾಗುತ್ತೆ. ಇದಾದ ನಂತರ ಮೊದಲನೆಯ ಶ್ಲೋಕ ಬರುತ್ತೆ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ
ಕುರುಕ್ಷೇತ್ರೇ. ಇನ್ನೊಂದ್ಸರಿ ಹೇಳ್ತೀನಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಇದು ಎರಡನೆಯ ನುಡಿ. ಇನ್ನೊಂದ್ಸರಿ ಹೇಳ್ತೀನಿ. ಸಮವೇತಾಯುಯುತ್ಸವಃ. ಈಗ ಮೂರನೇ ಲೈನು. ಮಾಮಕ ಪಾಂಡವಾಶ್ಚೈವ. ಇನ್ನೊಂದ್ಸರಿ ಹೇಳ್ತೀನಿ. ಮಾಮಕ ಪಾಂಡವಾಶ್ಚೈವ. ಈಗ ನಾಲ್ಕನೇ ಲೈನು. ಕಿಮಕುರ್ವತ ಸಂಜಯ. ಇನ್ನೊಂದ್ಸರಿ ಹೇಳ್ತೀನಿ. ಕಿಮಕುರ್ವತ ಸಂಜಯ. ಈಗ ಪೂರ್ತಿ ಒಂದನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈಗ ಎರಡನೆಯ ಶ್ಲೋಕವನ್ನು ನೋಡೋಣ. ಮೊದಲನೆಯದು ಧೃತರಾಷ್ಟ್ರ ಉವಾಚ, ಅಂದರೆ ಧೃತರಾಷ್ಟ್ರನು ಹೇಳುತ್ತಿರುವುದು ಅಂತ. ಎರಡನೆಯ ಶ್ಲೋಕ ಸಂಜಯ ಉವಾಚ. ಈಗ ಎರಡನೆಯ ಶ್ಲೋಕವನ್ನು ನೋಡೋಣ. ಸಂಜಯ ಉವಾಚ. ಇನ್ನೊಂದ್ಸರಿ ಹೇಳ್ತೀನಿ. ಸಂಜಯ ಉವಾಚ. ಎರಡನೆಯ ಶ್ಲೋಕದಲ್ಲಿ ಮೊದಲನೆಯ ಸಾಲು ನೋಡೋಣ. ದೃಷ್ಟ್ವಾ ತು ಪಾಂಡವಾನೀಕಂ. ಇನ್ನೊಂದ್ಸರಿ ಹೇಳ್ತೀನಿ. ದೃಷ್ಟ್ವಾ ತು ಪಾಂಡವಾನೀಕಂ. ಈಗ ಎರಡನೇ ಸಾಲು ನೋಡೋಣ. ವ್ಯೂಢಾಂ ದುರ್ಯೋಧನಸ್ತದಾ. ವ್ಯೂಢಾಂ ದುರ್ಯೋಧನಸ್ತದಾ. ಈಗ ಮೂರನೇ ಸಾಲು. ಆಚಾರ್ಯ ಮುಪಸಂಗಮ್ಯ. ಇನ್ನೊಂದ್ಸರಿ ಹೇಳ್ತೀನಿ. ಆಚಾರ್ಯ ಮುಪಸಂಗಮ್ಯ. ಈಗ ನಾಲ್ಕನೆಯ ಸಾಲು. ರಾಜಾವಚನಮಬ್ರವೀತ್. ರಾಜಾವಚನಮಬ್ರವೀತ್. ಈಗ ಪೂರ್ತಿ ಎರಡನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಈಗ ಮೂರನೆಯ ಶ್ಲೋಕವನ್ನು ನೋಡೋಣ. ಮೂರನೆಯ ಶ್ಲೋಕದ ಮೊದಲ ಸಾಲು. ಪಶ್ಚೈತಾಂ ಪಾಂಡುಪುತ್ರಾಣಾಂ. ಇನ್ನೊಂದ್ಸರಿ ಹೇಳ್ತೀನಿ. ಪಶ್ಚೈತಾಂ ಪಾಂಡುಪುತ್ರಾಣಾಂ. ಎರಡನೆಯ ಸಾಲು. ಆಚಾರ್ಯ ಮಹತೀಂ ಚಮೂಂ. ಇನ್ನೊಂದ್ಸರಿ ಹೇಳ್ತೀನಿ. ಆಚಾರ್ಯ ಮಹತೀಂ ಚಮೂಂ. ಮೂರನೇ ಸಾಲು. ವ್ಯೂಢಾಂ ದ್ರುಪದ ಪುತ್ರೇಣ. ಇನ್ನೊಂದ್ಸರಿ ಹೇಳ್ತೀನಿ. ವ್ಯೂಢಾಂ ದ್ರುಪದ ಪುತ್ರೇಣ. ನಾಲ್ಕನೆಯ ಸಾಲು. ತವ ಶಿಷ್ಯೇಣ ಧೀಮತಾ. ತವ ಶಿಷ್ಯೇಣ ಧೀಮತಾ. ಈಗ ಪೂರ್ತಿ ಮೂರನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಈಗ ನಾಲ್ಕನೆಯ ಶ್ಲೋಕವನ್ನು ನೋಡೋಣ. ಮೊದಲನೆಯ ಸಾಲು. ಅತ್ರ ಶೂರಾ ಮಹೇಶ್ವಾಸಾಃ. ಇನ್ನೊಂದ್ಸರಿ ಹೇಳ್ತೀನಿ. ಅತ್ರ ಶೂರಾ ಮಹೇಶ್ವಾಸಾಃ. ಈಗ ಎರಡನೆಯ ಸಾಲು.
ಭೀಮಾರ್ಜುನ ಸಮಾಯುಧಿ ಭೀಮಾರ್ಜುನ ಸಮಾಯುಧಿ. ಮೂರನೆಯ ಸಾಲು ಯುಯುಧಾನೋ ವಿರಾಟಶ್ಚ ಯುಯುಧಾನೋ ವಿರಾಟಶ್ಚ. ಈಗ ನಾಲ್ಕನೆಯ ಸಾಲು ದ್ರುಪದಶ್ಚ ಮಹಾರಥಃ ದ್ರುಪದಶ್ಚ ಮಹಾರಥಃ. ಈಗ ಪೂರ್ತಿ ನಾಲ್ಕನೆಯ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಈಗ ಐದನೇ ಶ್ಲೋಕವನ್ನು ನೋಡೋಣ. ಮೊದಲನೆಯ ಸಾಲು ದೃಷ್ಟಕೇತುಶ್ಚೇಕಿತಾನಃ ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್. ಇದು ಎರಡನೆಯ ಸಾಲು ಕಾಶೀರಾಜಶ್ಚ ವೀರ್ಯವಾನ್. ಈಗ ಮೂರನೆಯ ಸಾಲು ಪುರುಜಿತ್ ಕುಂತಿಭೋಜಶ್ಚ ಪುರುಜಿತ್ ಕುಂತಿಭೋಜಶ್ಚ. ನಾಲ್ಕನೆಯ ಸಾಲು ಶೈಬ್ಯಶ್ಚ ನರಪುಂಗವಃ ಶೈಬ್ಯಶ್ಚ ನರಪುಂಗವಃ. ಈಗ ಪೂರ್ತಿ ಐದನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಈಗ ಪೂರ್ತಿ 1ರಿಂದ 5ನೇ ಶ್ಲೋಕವರೆಗೂ ಪೂರ್ತಿಯಾಗಿ ಹೇಳ್ತೀನಿ. ಇದನ್ನು ನೀವು ರಿಪೀಟಾಗಿ ಹಾಕ್ಕೊಂಡು ಕೇಳಿ ಅಭ್ಯಾಸವನ್ನು ಮಾಡಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಇನ್ನು ಮುಂದಿನ 5 ಶ್ಲೋಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಈ ಒಂದು ಶ್ಲೋಕಗಳ ಅಭ್ಯಾಸ ಏನಿದೆ, ಯಾರಿಗೆ ಆಸಕ್ತಿ ಇದೆ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರು ಕಲಿಬೇಕು ಅಂತ ಭಗವದ್ಗೀತೆಯನ್ನು ಕಲಿಬೇಕು ಅಂತ ಇದ್ದಾರೆ, ಅವರೆಲ್ಲರೂ ಈ ವಿಡಿಯೋವನ್ನು ನೋಡಿ ನೀವು ಕಲಿಬೋದು. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು, ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಮತ್ತೆ ಹೇಳ್ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ.
ಮತ್ತೆ ನಾನು ಅದನ್ನು ರಿಪೀಟೆಡ್ ಆಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಯಾವುದಾದ್ರೂ ಒಂದು ಸಾಲು ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ನೀವು ಶೇರ್ ಮಾಡಿ, ಹಾಗೆ ಎಲ್ಲರಿಗೂ ಇದರಿಂದ ಉಪಯೋಗ ಆಗಲಿ. ಈ ಒಂದು ಶ್ಲೋಕಗಳನ್ನು ನೀವು ಹೇಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ. ಹಾಗೆ ಇದನ್ನು ಪ್ರತಿದಿನ ಮನೆಯಲ್ಲಿ ನೀವು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.